ಬಿಗ್ ಬಾಸ್ ಕೂಡ ಒಂದು 2 times ನನ್ನ ಕಾಲ್ ಬಂದಿತ್ತು ಆವಾಗ್ಲೇನೆ. ಪೇಪರ್ ಕೂಡ ತುಂಬಾ ಬಂದಿದೆ. ಅದು ಲಾಸ್ಟ್ OTT ಪ್ಲಾಟ್ಫಾರ್ಮ್ ನಾನು ಕಾಲ್ ಮಾಡಿದ್ರು. ನನಗೆ ಅಂದ್ರೆ ಅಲ್ಲಿ ಗೊತ್ತಿಲ್ಲ ನನಗೆ ಹೇಗೆ ಹೋಗ್ಬೇಕು, ಅಲ್ಲಿ ಏನ್ ಮಾಡ್ಬೇಕಂತ. ನನಗೆ ತುಂಬಾ ಜನ ಸ್ನೇಹಿತರು ಬೇಡ ಬಿಗ್ ಬಾಸ್ ಬೇಡ, ಸಿನಿಮಾ ಮಾಡು ಅಂತ ಹೇಳಿದ್ರು. ಸೊ ಅವಾಗ ನನ್ನ ಶಾರ್ಟ್ ಫಿಲ್ಮ್ ಬಂದಾಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಫೇಮಸ್ ಆದ, ಇವ್ ಬಿಗ್ ಬಾಸ್ಗೆ ಹೋಗ್ಬೇಕು, ಇನ್ನೊಂದು ಚಿಕ್ಕ ಹಳ್ಳಿ ಹುಡುಗ, ಒಂದು ಇಂಥ ನಟರಿಗೆ ನಾವು ಸಪೋರ್ಟ್ ಮಾಡಬೇಕು ಅಂತ. ಸೊ ಅವಾಗ ವೈರಲ್ ಆಗ್ತಾ ಆಯ್ತು. ಸೊ ಎರ್ರಾಬರಿ ತುಂಬಾ ರಿಸಲ್ಟ್ ಚೆನ್ನಾಗತ್ತೆ ಆ ಕಡೆ, ನಮ್ಮ ಭಾಗದ ಕಡೆ. ಸಿನಿಮಾದಿಂದ ಹೆಸರಾಗಿದೆ. ಸೊ ಆ ಸಿನಿಮಾದಿಂದ ಬದುಕ್ತಾ ಇದ್ದೀನಿ. ಅದರಿಂದ ಇನ್ನೊಂದು ಸಿನಿಮಾ ಮಾಡಿದೆ, ಶೂಟ್ ಕಂಪ್ಲೀಟ್ ಆಗಿದೆ, ಜೊತೆಗೆ ಈ ಸಿನಿಮಾ. ಅಂಡ್ ಈ ಸಿನಿಮಾದಲ್ಲಿ ಪಾತ್ರ ಬಗ್ಗೆ ಹೇಳ್ಬೇಕಂದ್ರೆ ಇದು ಪಕ್ಕ ಉತ್ತರ ಕರ್ನಾಟಕ ಭಾಷೆ ಸಿನಿಮಾ. ಇದು ಅಲ್ಲಿ ಉತ್ತರ ಕರ್ನಾಟಕದ ಸಂಸ್ಕೃತಿ, ನಮ್ಮ ಧರ್ಮ ಪರಂಪರೆ, ಅಲ್ಲಿ ಲೈಫ್ ಸ್ಟೈಲು, ಒಂದು ಹುಡುಗ ಓದಿದವ್ನು ಹೆಂಗ್ ನೋಡ್ತಾರೆ, ಓದಿದವ್ನು ಹೆಂಗ್ ನೋಡ್ತಾನೆ. ಸೊ ಹಳ್ಳಿ ಯಾರು ಕಾಪಾಡ್ತಾರೆ? ಎಲ್ಲರೂ ಓದಿ ಪಟ್ನಾ ಸೇರಿದ್ರೆ ಹಳ್ಳಿ ಉದ್ಧಾರ ಮಾಡೋದು ಯಾರು? ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಎಲ್ಲರೂ ಓದಿ ಸಿಟಿ ಸೇರಿ ಹಳ್ಳಿನ ಅನಾಥಾಶ್ರಮ ಮಾಡ್ತಿದ್ದಾರೆ ಮತ್ತು ವೃದ್ಧಾಶ್ರಮ ಮಾಡ್ತಿದ್ದಾರೆ. ನೀವು ಇವಾಗ ಹಳ್ಳಿಗೆ ಹೋಗಿ ಸರ್, ನಾನೇನು ರೀಸೆಂಟ್ ಆಗಿ ನಮ್ಮೂರಿಗೆ ಹೋಗಿದ್ದೆ, ಐ ಥಿಂಕ್ ಮಧ್ಯಾಹ್ನ 1 ಗಂಟೆ ಅನ್ಸುತ್ತೆ. ನಾನು 2020 ನೋಡಿದಾಗ ಹೋದಾಗ ತುಂಬಾ ಜನ ಸ್ನೇಹಿತರು ಬಂದು ಮಾತಾಡ್ತಾರೆ ನನ್ನ, ಅಣ್ಣ ಬಂದ್ರು ಅಂತ.